ಸೋಷಿಯಲ್ ಮೀಡಿಯಾ ಬಳಕೆ ಮಾಡುವವರೇ ಎಚ್ಚರ. ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಂ ಅಕೌಂಟ್ಗಳನ್ನು ಹ್ಯಾಕ್ ಮಾಡಿ ವಂಚನೆ ಮಾಡುತ್ತಾರೆ ಹುಷಾರ್. ಸೀರಿಯಲ್ ನಟ ಸ್ಕಂದ ಅಶೋಕ ಎಂಬುವರ ಅಕೌಂಟ್ ಹ್ಯಾಕ್ ಮಾಡಿ ದುರ್ಬಳಕೆ ಮಾಡ್ತಾ ಇರುವಂತಹ ವಂಚಕರು. ಮೈಕೋ ಲೇಔಟ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ಬೆಳಕಿಗೆ. ದೂರುದಾರ ಫಾಲೋವರ್ಸ್ಗಳಿಗೆ ಮಿಸ್ಲೀಡ್ ಮಾಡ್ತಾ ಇದ್ದಂತಹ ವಂಚಕರು. ಮೆಸೇಜ್ ಮಾಡುವ ಮೂಲಕ ಒಳ್ಳೆಯ ಲಾಭದ ಕೆಲಸ ಎಂದು ಕನ್ವಿನ್ಸ್ ಮಾಡ್ತಾ ಇದ್ದ ಆರೋಪಿಗಳು ಹಣದ ಡಿಮ್ಯಾಂಡ್ ಮಾಡುವ ಮೂಲಕ ವಂಚನೆಗೆ ಮುಂದಾಗಿದ್ರು. ಲಾಗಿನ್ ಲೊಕೇಶನ್ ಚೆನ್ನೈ ಹಾಗೂ ಬೆಂಗಳೂರು ಮತ್ತು ನೈಜೀರಿಯಾ ಎಂದು ಪತ್ತೆ. ಸದ್ಯ ಪೊಲೀಸ್ ಠಾಣೆ ಮೆಟ್ಟಿಲೇರಿರುವಂತಹ ಸ್ಕಂದ ಮೈಕೋ ಲೇಔಟ್ ಠಾಣೆಯಲ್ಲಿ ದೂರು ದಾಖಲು. ಯಶಸ್ಸು ವಿದ್ಯಾಕೇಂದ್ರ 2024-25ನೇ ಸಾಲಿನ ಪ್ರವೇಶಾತಿ ಪ್ರಾರಂಭವಾಗಿದೆ. ಮಾಂಟೆಸರಿಯಿಂದ 10ನೇ ತರಗತಿಯವರೆಗೂ ಹಾಗೂ ಪಿಯು ಕಾಲೇಜು ಪ್ರವೇಶಾತಿ ಪ್ರಾರಂಭವಾಗಿದೆ. ಕೆಲವೇ ಸೀಟ್ಗಳು ಮಾತ್ರ ಲಭ್ಯ. ಅತ್ಯಾಧುನಿಕ ಶಿಕ್ಷಣ, ಉತ್ತಮ ಶಿಕ್ಷಕರು ಇದ್ದು 100ಕ್ಕೆ 100ರಷ್ಟು ಫಲಿತಾಂಶ ನೀಡಲಾಗ್ತಾ ಇದೆ. ಒಮ್ಮೆ ಭೇಟಿ ಕೊಡಿ. ಯಶಸ್ಸು ವಿದ್ಯಾಕೇಂದ್ರ ಮತ್ತು ಪಿಯು ಕಾಲೇಜ್, ಸೋಮಶೆಟ್ಟಿಹಳ್ಳಿ ಮತ್ತು ಮಾರುತಿನಗರ, ಚಿಕ್ಕಬಾಣವಾರ, ಬೆಂಗಳೂರು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7829814447. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಸ್ಕಂದ ಅಶೋಕ್. ಒಂದು ದುರ್ಘಟನೆ ನಡೆದಿದೆ, ಹಾಗಾಗಿ ಈ ವಿಡಿಯೋನ ಇವತ್ತು ನಾನು ಮಾಡ್ತಾಯಿದ್ದೀನಿ. ನೀವೆಲ್ಲರೂ ಪ್ರೀತಿಯಿಂದ ಕಟ್ಟಿರೋ ನನ್ನ ಇನ್ಸ್ಟಾಗ್ರಾಮ್ ಹಾಗೂ ಫೇಸ್ಬುಕ್ ಅಕೌಂಟನ್ನು ಒಬ್ಬ ಅಪರಿಚಿತ ವ್ಯಕ್ತಿ ಹ್ಯಾಕ್ ಮಾಡಿದ್ದಾನೆ. ಇದು ನನ್ನ ಲೈಫಲ್ಲಿ ಮೊದಲನೇ ಬಾರಿ ಆಗ್ತಾ ಇರೋದು. ನನಗೆ ಯಾಕೆ ಇದ್ರ ಬಗ್ಗೆ ದುಃಖ ಆಗ್ತಿದೆ ಅಂದರೆ, ಈ ಅಪರಿಚಿತ ವ್ಯಕ್ತಿ ತುಂಬ ಫ್ರಾಡ್ ಪ್ರಾಕ್ಟೀಸ್ ಮಾಡ್ತಾಯಿದ್ದಾನೆ. ಹಣಕಾಸಿನ ವಿಚಾರದಲ್ಲಿ ನನ್ನ ಫಾಲೋವರ್ಸ್ ಹಾಗೂ ನನ್ನ ಆಪ್ತಮಿತ್ರರಿಂದ ದುಡ್ಡನ್ನು ಘೋಷಿಸಲು ಪ್ರಯತ್ನ ಪಡ್ತಾ ಇದ್ದಾನೆ. ನನ್ನ ಹೆಸರಲ್ಲಿ ಸುಮಾರು ಪೋಸ್ಟ್ ಹಾಕಿ ನನಗೂ ಹಣಕಾಸಿನ ವಿಚಾರದಲ್ಲಿ ನನಗೆ ಒಳ್ಳೆಯದಾಗಿದೆ, ನಿಮಗೆಲ್ಲರಿಗೂ ಒಳ್ಳೆಯದಾಗುತ್ತೆ ಅಂತೆಲ್ಲ ಪೋಸ್ಟ್ ಮಾಡ್ತಾ ಇದ್ದೇನೆ. ಇದನ್ನು ದಯವಿಟ್ಟು ನಂಬಕ್ಕೆ ಹೋಗಬೇಡಿ, ಯಾಕಂದರೆ ಈ ವ್ಯಕ್ತಿ ಒಬ್ಬ ಫ್ರಾಡ್. ನಾನು ಪೊಲೀಸ್ ಸಿಬ್ಬಂದಿಗಳಿಗೆ ಎಲ್ರಿಗೂ ಒಂದು ಫಾರ್ಮಲ್ ಕಂಪ್ಲೇಂಟ್ ಕೊಟ್ಟಿದ್ದೀನಿ, ಹಾಗೂ ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಎಲ್ಲರೂ ಇದ್ರ ಬಗ್ಗೆ ವರ್ಕ್ ಮಾಡ್ತಾ ಇದ್ದಾರೆ. ಸೊ ಅತಿ ಶೀಘ್ರದಲ್ಲೇ ಈ ಸೇಮ್ ಅಕೌಂಟ್ ವೆರಿಫೈ ಆದಮೇಲೆ ಅದು ನಾನು ಅಂತ ನಿಮಗೂ ಗೊತ್ತಾಗುತ್ತೆ. ಆಗ ನಾವು ಮತ್ತೆ ಟಚಲ್ಲಿರ್ಬೋದು. ಅಲ್ಲಿ ತನಕ ದಯವಿಟ್ಟು ಹಣಕಾಸಿನ ವಿಚಾರದಲ್ಲಿ ಯಾರನ್ನೂ ನಂಬಕ್ಕೆ ಹೋಗಬೇಡಿ. ಈ ವ್ಯಕ್ತಿ ಏನೇ ಮೆಸೇಜ್ ಮಾಡಿದ್ರು ಅದು ನಂಬಕ್ಕೆ ಹೋಗಬೇಡಿ. ಆ್ಯಂಡ್ ದಯವಿಟ್ಟು ಎಲ್ಲರೂ ಸೂಕ್ಷ್ಮತೆಯಿಂದ ಇದನ್ನ ಡೀಲ್ ಮಾಡೋಣ. ನಿಮ್ಮ ಲವ್ ಆ್ಯಂಡ್ ಸಪೋರ್ಟ್ ನನ್ನೊಂದಿಗೆ ಯಾವಾಗಲೂ ಇರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಸೋ ಮಚ್.